ಎಲ್ರಿಗೂ ನಮಸ್ಕಾರ. ನಾನು ತೀರ್ಥ ಪ್ರಸಾದ್ ಕೆ, ವಾಣಿಜ್ಯಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಪಟ್ಟಣ. ನಾನು ಅಂತಿಮ ಬಿಕಾಂ ವಿದ್ಯಾರ್ಥಿನಿಯರಿಗೆ ಕಾಸ್ಟಿಂಗ್ ಮೆಥಡ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಅನ್ನು ತಗೋತಾ ಇದ್ದೀನಿ. ಸೊ ಇದರ ಕುರಿತಂತೆ ಇಂಟ್ರೊಡಕ್ಷನ್ ಮತ್ತೆ ಬೇಸಿಕ್ ವಿಷಯಗಳನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೆ. ಪ್ರಾಬ್ಲಮ್ಸ್, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಹಾಗಾದ್ರೆ ಬನ್ನಿ ಈ ಲೆಸನ್ ಅನ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಪಾಠದ ಉದ್ದೇಶಗಳೇನು? ಜಾಬ್ ಕಾಸ್ಟಿಂಗ್ ಕುರಿತಾದಂಥ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡ್ತೀವಿ ಕಾಸ್ಟ್ ಶೀಟ್ ಅನ್ನ ಉಪಯೋಗಿಸ್ಕೊಂಡು. ಮತ್ತೆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಪರ್ಟಿಕ್ಯುಲರ್ಸ್ ಅನ್ನ ಹೇಗೆ ತಗೋತೀವಿ ಅನ್ನೋದನ್ನ ತಿಳ್ಕೊತೀವಿ. ಪರ್ಟಿಕ್ಯುಲರ್ಸ್ ಅಂದ್ರೆ ಇಲ್ಲಿ ಮೆಟೀರಿಯಲ್ಸ್, ವೇಜಸ್, ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ರೈಮ್ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ಇದೆಲ್ಲ ಏನ್ ಪರ್ಟಿಕ್ಯುಲರ್ಸ್ ಇದೆ, ಸೊ ಅದನ್ನ ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ತಗೋಬೇಕು ಅನ್ನೋದನ್ನ ನಾವು ಕಲ್ತ್ಕೋತೀವಿ. ಸೊ ಮೊದಲನೇದಾಗಿ ನಾನು ಜಾಬ್ ಕಾಸ್ಟ್ ಶೀಟ್ ನ ಫಾರ್ಮ್ಯಾಟ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇದರ ಹೆಡ್ಡಿಂಗ್ ಶುರುವಾಗೋದು ಹೀಗೆ: ಜಾಬ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಎಂಡೆಡ್ 31st March 2020. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಜಾಬ್ ನಂಬರ್ ಏನಾದ್ರೂ ಕೊಟ್ಟಿದ್ರೆ, ಈಗ ಫಾರ್ ಎಕ್ಸಾಂಪಲ್ 501, 203 ಆ ಥರ ಏನೋ ಒಂದು ನಂಬರ್ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಹೀಗೆ ಪರ್ಟಿಕ್ಯುಲರ್ಸ್, ಅಮೌಂಟ್ ಎರಡು ಕಾಲಮ್ ಮಾಡ್ಕೋಬೇಕು. ನಿಮ್ಗೇನಾದ್ರೂ ಕ್ಯಾಲ್ಕುಲೇಷನ್ಗೆ ಬೇಕು ಅಂತಂದ್ರೆ ಒಂದು ಇನ್ನರ್ ಕಾಲಮ್ ಎಕ್ಸ್ಟ್ರಾ ಮಾಡ್ಕೋಬಹುದು. ಅಂದ್ರೆ ಅಮೌಂಟ್ ಕಾಲಮ್ ಅನ್ನ ಎರಡು ಮಾಡ್ಕೋಬಹುದು. ಬೇಡ, ನಾವು ಔಟ್ಸೈಡ್ ಕಾಲಮ್ ಅಲ್ಲೇ ಎಲ್ಲ ಫಿಗರ್ಸ್ ಅನ್ನು ಟೋಟಲ್ ಮಾಡ್ತೀವಿ ಅನ್ನೋದಾದ್ರೆ ಒಂದೇ ಕಾಲಮ್ ಸಾಕು ಅಮೌಂಟ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಫಸ್ಟ್ ಪ್ರೈಮ್ ಕಾಸ್ಟ್ ಬರುತ್ತೆ. ಅದರಲ್ಲಿ ಏನೇನು ಆಡ್ ಅಪ್ ಮಾಡ್ತೀವಿ? ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ಲೇಬರ್ ಅಥವಾ ಡೈರೆಕ್ಟ್ ವೇಜಸ್ ಅಂದ್ರೂ ಅದೇನೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಕೆಲವೊಂದ್ಸಲ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ. ಚಾರ್ಜಬಲ್ ಎಕ್ಸ್ಪೆನ್ಸಸ್, ಎಕ್ಸ್ಪೆನ್ಸಸ್ ವಿಚ್ ಆರ್ ಚಾರ್ಜಬಲ್ ಟು ದ ಜಾಬ್ ಅಲ್ವಾ? ಚಾರ್ಜಬಲ್ ಅಂದ್ರೆ ಚಾರ್ಜ್ ಮಾಡಬಹುದಾದಂಥದ್ದು ಅಂತ. ಆ ಜಾಬ್ಗೆ ಚಾರ್ಜ್ ಮಾಡಬಹುದು ಅಂದ್ರೆ ಆ ಜಾಬ್ಗೆ ಸಂಬಂಧಪಟ್ಟಂತ ಡೈರೆಕ್ಟ್ ಎಕ್ಸ್ಪೆನ್ಸೇ ಆಗಿರುತ್ತೆ ಅದು. ಸೊ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಆ ಮೂರನ್ನು ಆಡ್ ಅಪ್ ಮಾಡಿದ್ರೆ ನಿಮ್ಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅನ್ನ ಆಡ್ ಅಪ್ ಮಾಡಿದ್ರೆ ನಿಮ್ಗೆ ಫ್ಯಾಕ್ಟರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ, ಅದು ಸಿಗುತ್ತೆ. ಕೆಲವೊಂದ್ಸಲ ಇಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಅನ್ನ ಡಿಪಾರ್ಟ್ಮೆಂಟ್ ವೈಸ್ ನೀವು ತೋರಿಸಬೇಕಾಗುತ್ತೆ ಸ್ಟೇಟ್ಮೆಂಟ್ ಅಲ್ಲಿ, ಅಂದ್ರೆ ಕಾಸ್ಟ್ ಶೀಟ್ ಅಲ್ಲಿ. ಸೊ ಅದನ್ನ ನೀವು ತುಂಬಾ ಕೇರ್ಫುಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಅಲೋಕೇಟ್ ಮಾಡಬೇಕಾಗುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ. ಸೊ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರ್ತಾರೆ ಇಂತಿಂತ ಡಿಪಾರ್ಟ್ಮೆಂಟ್ಗೆ ಇಷ್ಟಿಷ್ಟು ಅವರ್ಸು ಅಂತ, ಮೆಷಿನ್ ಅವರ್, ಲೇಬರ್ ಅವರ್ ಅಂತೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ನೀವು ಅಲೋಕೇಟ್ ಮಾಡಬೇಕು. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಸ್ದು ಫ್ಯಾಕ್ಟರಿ ಓವರ್ ಹೆಡ್ಸ್ ಏನಾಗಿದೆ ಸೊ ಅದನ್ನ ಟೋಟಲ್ ಮಾಡಿ ಪ್ರೈಮ್ ಕಾಸ್ಟ್ಗೆ ಆಡ್ ಮಾಡಿದ್ರೆ ಯು ಗೆಟ್ ವರ್ಕ್ಸ್ ಕಾಸ್ಟ್. ಮುಂದೆ ವರ್ಕ್ಸ್ ಕಾಸ್ಟ್ಗೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಅಡ್ಮಿನ್ ಎಕ್ಸ್ಪೆನ್ಸಸ್ ಕೆಲವೊಂದಿರುತ್ತೆ, ಟೆಲಿಫೋನ್ ಚಾರ್ಜಸ್, ಯುಟಿಲಿಟಿ ಬಿಲ್ಸ್, ವಾಟರ್ ಸಪ್ಲೈ, ಸ್ಯಾನಿಟೇಷನ್, ಕ್ಲೀನಿಂಗ್ ಚಾರ್ಜಸ್. ಸೊ ಈ ತರ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಥವಾ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ಸೊ ಅದನ್ನ ನೀವು ಆಡ್ ಅಪ್ ಮಾಡಬೇಕು ವರ್ಕ್ಸ್ ಕಾಸ್ಟ್ಗೆ. ಸೊ ಯು ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್.
ಅಂದ್ರೆ ಆ ಜಾಬ್ ಅಲ್ಲಿ ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿದೆ ಅದು. ಸೊ ಇಲ್ಲೆಲ್ಲ ಏನು ಕಾಸ್ಟ್ ಅಂತ ನಾವು ಮೆನ್ಷನ್ ಮಾಡ್ತೀವಿ ಈ ಕಾಸ್ಟ್ ಶೀಟ್ ಅಲ್ಲಿ, ಅದೆಲ್ಲ ಆ ಜಾಬಿಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ನೀವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್, ಇದನ್ನ ಶಾರ್ಟ್ ಆಗಿ S&D ಓವರ್ ಹೆಡ್ಸ್ ಅಂತಾನು ಕರೀತಾರೆ. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, ಪ್ರಮೋಷನ್ ಎಫರ್ಟ್ಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಸೊ ಈ ಥರ ಏನೇ ಇರಲಿ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅನ್ನ ನೀವು ಆಡ್ ಮಾಡಬೇಕು ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ. ಸೊ ಯು ಗೆಟ್ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಸೇಲ್ಸಿಗೆ ನೀವು ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು, ಅಂದ್ರೆ ಇದು ಗ್ರಾಸ್ ಪ್ರಾಫಿಟ್. ಸೊ ಪ್ರಾಫಿಟ್ ಇಷ್ಟು ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 25% ಆನ್ ಸೆಲ್ಲಿಂಗ್ ಪ್ರೈಸ್, 20% ಆನ್ ಕಾಸ್ಟ್ ಆಫ್ ಸೇಲ್ಸ್. ಸೊ ಈಗೇನೋ ಒಂದು ಹಿಂಟ್ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಕಾಸ್ಟ್ ಆಫ್ ಸೇಲ್ಸಿಗೆ ಆಡ್ ಅಪ್ ಮಾಡಬೇಕು. ಸೊ ಆಡ್ ಮಾಡಿದಾಗ ಯು ಗೆಟ್ ಫೈನಲ್ ಫಿಗರ್ ಸೆಲ್ಲಿಂಗ್ ಪ್ರೈಸ್ ಆರ್ ಸೇಲ್ಸ್ ಆರ್ ಸೆಲ್ಲಿಂಗ್ ಪ್ರೈಸ್. ಸೊ ಇದು ತುಂಬಾ ಸಿಂಪಲ್ ಆಗಿ ಡ್ರಾ ಮಾಡಿರುವಂತಹ ಒಂದು ಕಾಸ್ಟ್ ಶೀಟ್. ಇಲ್ಲಿ ನಿಮಗೆ ಯಾವುದೇ ಲೆವೆಲ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಬೇಕಾಗಬಹುದು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಕ್ವೆಶ್ಚನ್. ಕೆಲವೊಂದ್ಸರಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಹೇಗೆ ಅಬ್ಸಾರ್ಬ್ ಆಗಬೇಕು ಎಕ್ಸ್ಪೆನ್ಸಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಂದ್ಸರಿ ಅದನ್ನ ಪ್ರಾಫಿಟಿಂಗ್ ಮಾಡಬೇಕಾಗುತ್ತೆ, ಇಷ್ಟು ಪರ್ಸೆಂಟು ಕಾಸ್ಟ್ ಮೇಲೆ ಅಥವಾ ಇಷ್ಟು ಪರ್ಸೆಂಟು ಸೆಲ್ಲಿಂಗ್ ಪ್ರೈಸ್ ಮೇಲೆ ಅಂತ ಕೊಟ್ಟಿರ್ತಾರೆ ಹಿಂಟು. ಸೊ ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಸೊ ಹೀಗೆ ಯಾವುದೇ ಲೆವೆಲ್ ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಬಹುದು. ಸೊ ಅದಕ್ಕೆ ನೀವು ಕ್ವೆಶ್ಚನ್ ಅನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಒಂದು ರಫ್ ಸ್ಕೆಚ್ ಅನ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಸೊ ರಫ್ ಸ್ಕೆಚ್ ಪೂರ್ತಿ ಸರಿ ಇದೆ ಅಂತ ಅಂದಾಗ ಅದನ್ನ ನೀವು ಟೇಬಲ್ ಆಗಿ ಕನ್ವರ್ಟ್ ಮಾಡಿ ನೀಟಾಗಿ ಬರೀಬೇಕು. ಇದೊಂದು 3-4 ನಿಮಿಷ ತಗೋಬಹುದು, ಪರವಾಗಿಲ್ಲ, ಆದ್ರೆ ತಪ್ಪಿಲ್ದಾಗೆ ನೀವು ಬರೀಬಹುದು. ಸೊ ಇದನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಪ್ರಾಬ್ಲಮ್ಸ್ ಅನ್ನ ಶುರು ಮಾಡೋಣ. ಕ್ವೆಶ್ಚನ್ ಅನ್ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಳಿ. The information given below has been extracted from the records of an engineering company with respect to the job number 501. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ತಕ್ಕಾದಂತ ಮೆಥಡ್ ಅನ್ನ ಯೋಚನೆ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿ ಟೇಬಲ್ ಅಲ್ಲಿ. ಸೊ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ವೇಜಸ್, ಸೊ 3 ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ, ಡಿಪಾರ್ಟ್ಮೆಂಟ್ ಸಿ. ಸೊ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಎಷ್ಟು ಲೇಬರರ್ಸ್ ವರ್ಕ್ ಆಗಿದೆ ಅಂದ್ರೆ ಎಷ್ಟು ಹವರ್ಸು ಲೇಬರರ್ಸ್ ವರ್ಕ್ ಮಾಡಿದ್ದಾರೆ ಅನ್ನೋದನ್ನ ಕೊಟ್ಟಿದ್ದಾರೆ. ಮತ್ತೆ ರೇಟ್ ಕೊಟ್ಟಿದ್ದಾರೆ, ಲೇಬರ್ ಆರ್ ರೇಟ್. ಈಗ ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ಎ ನಲ್ಲಿ 180 ಲೇಬರರ್ಸ್ ವರ್ಕ್ ಆಗಿದೆ. ಸೊ ಅದಕ್ಕೆ ಕೊಡ್ತಿರುವಂತ ಚಾರ್ಜು 5 rupees ಪರ್ ಲೇಬರ್ ಆರ್. ಅಂದ್ರೆ ಒಬ್ಬ ಲೇಬರರು 1 hour ಕೆಲಸ ಮಾಡಿದ್ರೆ ಅವನಿಗೆ 5 ರೂಪಾಯಿ ಸಿಗುತ್ತೆ ಡಿಪಾರ್ಟ್ಮೆಂಟ್ ಎ ನಲ್ಲಿ. ಡಿಪಾರ್ಟ್ಮೆಂಟ್ ಬಿ ನಲ್ಲಿ 120 ಲೇಬರರ್ಸ್ ವರ್ಕ್ ಆಗಿದೆ, ಚಾರ್ಜು 3 rupees ಪರ್ ಲೇಬರ್ ಆರ್. ಅಂದ್ರೆ ಒಬ್ಬ ಲೇಬರರು 1 hour ವರ್ಕ್ ಮಾಡಿದ್ರೆ ಅವನಿಗೆ 3 rupees ಸಿಗುತ್ತೆ. ಸೊ ಆ ಥರ 120 ಲೇಬರರ್ಸ್ ವರ್ಕ್ ಆಗಿದೆ ಡಿಪಾರ್ಟ್ಮೆಂಟ್ ಬಿ ನಲ್ಲಿ. ಡಿಪಾರ್ಟ್ಮೆಂಟ್ ಸಿ ನಲ್ಲಿ 60 hours at 4 rupees per hour. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಆರ್, ಸೊ ವೇರಿಯಬಲ್ ಮತ್ತೆ ಫಿಕ್ಸ್ಡ್ ಎರಡು ಕೊಟ್ಟಿದ್ದಾರೆ. ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸ್ಪೆನ್ಸಸ್ ವಿಚ್ ವೇರಿ ಡೈರೆಕ್ಟ್ಲಿ ಅಕಾರ್ಡಿಂಗ್ ಟು ವಾಲ್ಯೂಮ್ ಆಫ್ ಔಟ್ಪುಟ್. ಸೊ ಡಿಪಾರ್ಟ್ಮೆಂಟ್ ಎ ನಲ್ಲಿ, ಸೊ ಇಲ್ಲಿ ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ಗಮನಿಸಬೇಕು, ₹15,000 ಫಾರ್ 6,000 ಲೇಬರರ್ಸ್. ಸೊ ಇದು ಸ್ಟ್ಯಾಂಡರ್ಡ್
6,000 ಲೇಬರ್ ಅವರ್ಸ್ ವರ್ಕ್ ಮಾಡಿದ್ರೆ ಆ 6,000 ಲೇಬರ್ ಅವರ್ಸ್ಗೆ 15,000 ಪೇ ಮಾಡ್ತಾರೆ. ಆಯ್ತಾ, ಇಲ್ಲಿ ಡಿಪಾರ್ಟ್ಮೆಂಟ್ ಎ ನಲ್ಲಿ. ಸೊ ಅದೊಂದು ಹಿಂಟ್, ವೇರಿಯಬಲ್ ಎಕ್ಸ್ಪೆನ್ಸಸ್ ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಅಬ್ಸಾರ್ಬ್ ಮಾಡಲಿಕ್ಕೆ. ಡಿಪಾರ್ಟ್ಮೆಂಟ್ ಬಿ ನಲ್ಲಿ 5,000 ಲೇಬರ್ ಅವರ್ಸ್ಗೆ 10,000 ಕೊಡ್ತಾರೆ. ಆಯ್ತಾ, ಡಿಪಾರ್ಟ್ಮೆಂಟ್ ಸಿ ನಲ್ಲಿ 7,000 ಲೇಬರ್ ಅವರ್ಸ್ಗೆ 21,000 ಕೊಡ್ತಾರೆ. ಆಯ್ತಾ, ಸೊ ನೀವು ಈ ಪ್ರಪೋರ್ಷನ್ಸ್ ಅಲ್ಲಿ ಏನೇನ್ ಪ್ರಪೋರ್ಷನ್ಸ್ ಕೊಟ್ಟಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ, ಅದ್ರ ಪ್ರಕಾರ ನೀವು ವೇರಿಯಬಲ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅನ್ನ ನೀವು ಅಬ್ಸಾರ್ಬ್ ಮಾಡಬೇಕು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ. ಆಯ್ತಾ, ಇನ್ನ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಅಂದ್ರೆ ದೇ ರಿಮೈನ್ ಫಿಕ್ಸ್ಡ್. ವಾಟ್ ಎವರ್ ದ ಲೆವೆಲ್ ಆಫ್ ಔಟ್ಪುಟ್, ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆರ್ ಆಲ್ವೇಸ್ ಫಿಕ್ಸ್ಡ್, ದೇ ಆರ್ ಕಾನ್ಸ್ಟೆಂಟ್. ₹40,000 for 10,000 working hours. So cost of job number 501 calculate ಮಾಡಬೇಕು. Price for the job to give a profit of 20% on cost. So total cost ಮೇಲೆ 20% ಪ್ರಾಫಿಟ್ ಬರಬೇಕು. ಸೊ ಆ ರೀತಿ ನೀವು ಕಾಸ್ಟ್ ಶೀಟ್ ಅನ್ನ ಡ್ರಾ ಮಾಡಿ ಅಂತ ಕೇಳಿದ್ದಾರೆ. ಈಗ ನಾನು ಕಾಸ್ಟ್ ಶೀಟ್ ಫಾರ್ಮ್ಯಾಟ್ ತೋರಿಸಿದೆ. ಫಸ್ಟ್ ಏನ್ ಬರುತ್ತೆ, ಮೆಟೀರಿಯಲ್ಸು, ಆಮೇಲೆ ಲೇಬರ್ ಅಥವಾ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಹಾಗೆ ಹೋಗ್ಬೇಕು. ಪ್ರೈಮ್ ಕಾಸ್ಟ್ ಬರುತ್ತೆ, ಆಮೇಲೆ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಸೊ ಅದನ್ನ ಆಡ್ ಅಪ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕು. ಸೊ ಸೊಲ್ಯೂಷನ್ ನೋಡೋಣ. ಸೊ ಇದು ಸೊಲ್ಯೂಷನ್. ಸೊ ಹೆಡಿಂಗ್ ಏನಂತ ಬರೀತೀರಾ, ಜಾಬ್ ಕಾಸ್ಟ್ ಶೀಟ್ ಆಫ್ ಇಂಜಿನಿಯರಿಂಗ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್. ಸೊ ಇಯರ್ ಕೊಟ್ಟಿದ್ರೆ ಬರೀಬೇಕು, ಇಲ್ಲಾಂದ್ರೆ ಖಾಲಿ ಬಿಡಬೇಕು. ಸೊ ಜಾಬ್ ನಂಬರ್ ಕೊಟ್ಟಿದ್ದಾರೆ. ಸೊ ಜಾಬ್ ನಂಬರ್ 501. ಸೊ ಈ ತರ ಟೇಬಲ್ ಮಾಡ್ಕೊಳ್ಳಿ. ಸೊ 2 ಕಾಲಮ್ಸ್ ಅನ್ನ ಮಾಡ್ಕೊಂಡಿದ್ದೀನಿ ನಾನು. ಅಮೌಂಟಿಗೆ ಒಂದು ಇನ್ನರ್ ಕಾಲಮ್, ಆಚೆ ಕಡೆದ್ದು ಔಟರ್ ಕಾಲಮ್. ಸೊ ಮೊದಲು ಮೆಟೀರಿಯಲ್ಸ್ ತಗೋತೀವಿ. ಸೊ 8,020 ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೇಬರ್, ಸೊ ಅದನ್ನು ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಎ, ಬಿ, ಸಿ, ಸೊ ಅವರೇ ಲೇಬರ್ ರೇಟು ಕೊಟ್ಟಿದ್ದಾರೆ. ಸೊ 180 into 5, 120 into 3, 60 into 4. ಸೊ 900, 360, 240. ಇಲ್ಲಿ 900, 360 ಮತ್ತೆ 240 ಈ ಮೂರನ್ನು ಆಡ್ ಅಪ್ ಮಾಡಿದ್ರೆ 1,500 ಆಗುತ್ತೆ. ಸೊ 1,500 ಇಸ್ ದ ಲೇಬರ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ವೇಜಸ್. ಸೊ ಈ ಮೆಟೀರಿಯಲ್ಸು ಮತ್ತೆ ಲೇಬರ್ ಎರಡನ್ನು ಆಡ್ ಮಾಡಿದ್ರೆ ನಮಗೆ 9,520 ಸಿಗುತ್ತೆ. ಇಲ್ಲಿಗೆ ಒಂದು ಲೆವೆಲ್ ಮುಗೀತು. ನೆಕ್ಸ್ಟ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಸೊ ಓವರ್ ಹೆಡ್ಸ್ ಅಲ್ಲಿ ಫಿಕ್ಸ್ಡ್ ಓವರ್ ಹೆಡ್ಸ್ ಇದೆ, ವೇರಿಯಬಲ್ ಓವರ್ ಹೆಡ್ಸ್ ಇದೆ. ಸೊ ವೇರಿಯಬಲ್ ಫಸ್ಟ್ ಮಾಡೋಣ. ಡಿಪಾರ್ಟ್ಮೆಂಟ್ ಎ, ಬಿ, ಸಿ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಗಿವನ್ ಡೇಟಾ ಪ್ರತಿ 6,000 ಲೇಬರ್ ಅವರ್ಸ್ಗೆ ಅವರು 15,000 rupees ಪೇ ಮಾಡ್ತೀವಿ ಅಂತ ಕೊಟ್ಟಿರೋದು ಕ್ವೆಶ್ಚನ್ ಅಲ್ಲಿ ಅಲ್ವಾ. ಸೊ ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು, 2.5 ಆಯ್ತು ಅದು. ಸೊ 2.5 ಪೇ ಮಾಡ್ತಾ ಇದ್ದಾರೆ ಅಂತ ಆಯ್ತು 1 ಲೇಬರ್ ಅವರ್ಗೆ. ಸೊ ಅದನ್ನೇ ನಾವು ಆ ಡಿಪಾರ್ಟ್ಮೆಂಟ್ ಏನ 180 ಅವರ್ಸ್ ಏನ್ ವರ್ಕ್ ಆಗಿದೆ, ಸೊ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ 180 ಲೇಬರ್ ಅವರ್ಸ್ ಇಂಟು ರೇಟ್ 2.5. ಈ 2.5 ಏನಿದೆ ಅದು ವೇರಿಯಬಲ್ ಓವರ್ ಹೆಡ್ಸ್ ಅನ್ನ ಅಲೋಕೇಟ್ ಮಾಡುವಂತ ಒಂದು ರೇಷಿಯೋ. ಹಾಗೇನೆ ಡಿಪಾರ್ಟ್ಮೆಂಟ್ ಬಿ ಗೆ ಎಷ್ಟಾಗಿದೆ, 120 ಅವರ್ಸ್ ವರ್ಕ್ ಆಗಿರೋದು ಡಿಪಾರ್ಟ್ಮೆಂಟ್ ಬಿ ನಲ್ಲಿ. ಅದಕ್ಕೆ ಎಷ್ಟು ಒಂದು ಪ್ರಪೋರ್ಷನ್ ಕೊಟ್ಟಿದ್ದಾರೆ, ಅದಕ್ಕೂ 10,000 ಪರ್ 5,000 ಲೇಬರ್ ಅವರ್ಸ್. ಸೊ 5,000 ಲೇಬರ್ ಅವರ್ಸ್ಗೆ 10,000 rupees ಪೇ ಮಾಡಿದ್ರೆ 2 rupees ಆಯ್ತಲ್ಲ ಒಂದು ಲೇಬರ್ ಅವರ್ಗೆ. ಸೊ ಅದನ್ನೇ ತಗೊಂಡು 2 into 120 ಮಾಡಬೇಕು.
ಹಾಗೇನೆ ಡಿಪಾರ್ಟ್ಮೆಂಟ್ ಸಿಗೂ ಮಾಡಬೇಕು. 60 into 3 ಹೇಗೆ ಬಂತು? 21,000 per 7,000 ಲೇಬರ್ ಅವರ್ಸ್. ಪ್ರತಿ 7,000 ಲೇಬರ್ ಅವರ್ಸ್ಗೆ ಅವರು 21,000 ಕೊಡ್ತಾರೆ ಅಂದ್ರೆ 1 ಲೇಬರ್ ಅವರ್ಗೆ 3 rupees ಆಯ್ತು ಅಲ್ವಾ? ಸೊ 60 into 3. ಸೊ ಅದೆಲ್ಲ ತಗೋಬೇಕು ಇನ್ನರ್ ಕಾಲಮ್ ಅಲ್ಲಿ. ಸೊ 450, 240 ಮತ್ತೆ 180 ಆಗುತ್ತೆ. ಹಾಗೇನೆ ಫಿಕ್ಸ್ಡ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಗೆ ಕೊಟ್ಟಿದ್ದಾರೆ. 40,000 per 10,000 ಲೇಬರ್ ಅವರ್ಸ್ ಅಂದ್ರೆ 4 rupees ಆಯ್ತಲ್ಲ 1 ಲೇಬರ್ ಅವರ್ಗೆ. ಸೊ 4 into 360 ಹೆಂಗ್ ಬಂತಿದ್ದು? 360 180 plus 120 plus 60. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಾವು ಆಡ್ ಅಪ್ ಮಾಡಬೇಕು. ಫಿಕ್ಸ್ಡ್ ಓವರ್ ಹೆಡ್ಸ್ ಅಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಸೇರುತ್ತೆ ಮತ್ತೆ ದೇ ರಿಮೈನ್ ಫಿಕ್ಸ್ಡ್ ಫಾರ್ ಎವರ್. ಸೊ ಅಷ್ಟು ಚೇಂಜಸ್ ಆಗೋದಿಲ್ಲ ಅದರ ಅಮೌಂಟ್ ಅಲ್ಲಿ. ದೇ ಆರ್ ಫಿಕ್ಸ್ಡ್ ಇರ್ರೆಸ್ಪೆಕ್ಟಿವ್ ಆಫ್ ದ ವಾಲ್ಯೂಮ್ ಆಫ್ ಔಟ್ಪುಟ್. ಸೊ ಅದರಿಂದ ನಾವು ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಲೇಬರ್ ಅವರ್ಸ್ ನ ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿ 360 ಏನ್ ಬರುತ್ತೆ ಇಂಟು 4. ಸೊ ಇದು ಅಬ್ಸಾರ್ಬ್ ಮಾಡುವಂತ ರೇಷಿಯೋ 4. ಸೊ 360 into 4 ಮಾಡಿದಾಗ 1440 ಬರುತ್ತೆ. ಸೊ ಇದನ್ನೆಲ್ಲ ಟೋಟಲ್ ಮಾಡಿ ಹೊರಗಡೆ ಕಾಲಮ್ಗೆ ಹಾಕಿ 2310. ಸೊ ಈ 2310 ಏನಿದೆ ಓವರ್ ಹೆಡ್ಸ್, ಸೊ ಇದು ಮತ್ತೆ ಪ್ರೈಮ್ ಕಾಸ್ಟ್ ಅನ್ನ ಆಡ್ ಮಾಡಿ. ಸೊ ಎಷ್ಟು ಬರುತ್ತೆ? ವರ್ಕ್ಸ್ ಕಾಸ್ಟ್ ಬರುತ್ತೆ ಎಷ್ಟು? 11,830. ನೆಕ್ಸ್ಟ್ ಪ್ರಾಫಿಟ್ ಆಡ್ ಮಾಡ್ಬೇಕು ಇದಕ್ಕೆ. ವರ್ಕ್ಸ್ ಕಾಸ್ಟ್ ಆದ್ಮೇಲೆ ಏನ್ ಬರುತ್ತೆ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಆದ್ರೆ ಕೊಟ್ಟಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಸೊ ಅದರಿಂದ ಅದನ್ನೇನು ತೋರಿಸ್ಬೇಕಾಗಿಲ್ಲ. ಸೊ ಅದನ್ನೇನು ಆಡ್ ಮಾಡ್ಬೇಕಾಗಿಲ್ಲ. ಸೊ ಪ್ರಾಫಿಟ್ ನೆಕ್ಸ್ಟ್ ಐಟಮ್ ಏನಿದೆ, ಪ್ರಾಫಿಟ್ ಆಡ್ ಮಾಡಬೇಕು. 20% ಆನ್ ಕಾಸ್ಟ್. ಸೊ ಕಾಸ್ಟ್ ಅಂದ್ರೆ ಇದೇನೆ ವರ್ಕ್ಸ್ ಕಾಸ್ಟ್ 11,830. ಸೊ ಈ ವರ್ಕ್ಸ್ ಕಾಸ್ಟ್ ನಾವು ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ. ಸೊ ಈ ವರ್ಕ್ಸ್ ಕಾಸ್ಟ್ ಮೇಲೆ 20% ಎಷ್ಟಾಗುತ್ತೆ? 2,366. ಸೊ ಇದು ಪ್ರಾಫಿಟ್. ಸೊ ವರ್ಕ್ಸ್ ಕಾಸ್ಟ್ ಮತ್ತೆ ಪ್ರಾಫಿಟ್ ಆಡ್ ಮಾಡಿದ್ರೆ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ. ಸೊ ಇದು 6 marks ಕ್ವೆಶ್ಚನ್ ಬರುತ್ತೆ. ಸೊ ತುಂಬಾನೇ ಸಿಂಪಲ್ ಸ್ಟೆಪ್ಸ್ ಇದೆ. ಸೊ ಎಲ್ಲೂ ಕೂಡ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇಲ್ಲ. ಇಲ್ಲಿ ಕೆಲವೊಂದನ್ನ ನಾವು ಸ್ಕಿಪ್ ಮಾಡಿದೀವಿ. ಅಡ್ಮಿನ್ ಓವರ್ ಹೆಡ್ ಸ್ಕಿಪ್ ಮಾಡಿದೀವಿ, ಮತ್ತೆ S&D ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅನ್ನ ಸ್ಕಿಪ್ ಮಾಡಿದೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಅಂತ ತೋರಿಸಿಲ್ಲ. ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಓವರ್ ಹೆಡ್ಸ್ ಅಂತ ಕೊಟ್ಟಿದಾರಲ್ಲ, ಸೊ ದಟ್ ಈಸ್ ಫ್ಯಾಕ್ಟರಿ ಓವರ್ ಹೆಡ್ಸ್, ನಾಟ್ ಅಡ್ಮಿನ್ ಓವರ್ ಹೆಡ್ಸ್. ಆಯ್ತಾ? ಸೊ ಅದು ಫ್ಯಾಕ್ಟರಿ ಓವರ್ ಹೆಡ್ಸ್, ವೇರಿಯಬಲ್ ಮತ್ತೆ ಫಿಕ್ಸ್ಡ್. ಸೊ ಅಡ್ಮಿನ್ ಓವರ್ ಹೆಡ್ಸ್ ಮತ್ತೆ S&D ಓವರ್ ಹೆಡ್ಸ್ ಯಾಕೆ ತೋರಿಸಿಲ್ಲ ಅಂದ್ರೆ ಇಟ್ಸ್ ನಾಟ್ ಗಿವನ್ ಇನ್ ದ ಕ್ವೆಶ್ಚನ್. ಸೊ ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಷ್ಟನ್ನು ಮಾತ್ರ ತೋರಿಸ್ಬೇಕು ಟೇಬಲ್ ಅಲ್ಲಿ. ಸೊ ಅದನ್ನೆಲ್ಲ ತೋರಿಸುವಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ತೋರಿಸಿದ್ರು ನೀವು ನಿಲ್ ಅಂತ ಬರೀಬೇಕಾಗತ್ತೆ ಅಥವಾ 0 ಅಂತ ಬರೀಬೇಕಾಗತ್ತೆ. ಸೊ ಏನ್ ಬೇಕಾಗಿಲ್ಲ. ಸೊ ಇಷ್ಟನ್ನ ನೀವು ಬರೆದು ಸಾಲ್ವ್ ಮಾಡಿದ್ರೆ ಸಾಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. From the following particulars relating to 3 jobs X, Y and Z of a manufacturing company for the month ended 31/3/2015, prepare a job cost sheet for all the jobs. So ಇಲ್ಲಿ 3 jobs ಕೊಟ್ಟಿದ್ದಾರೆ. ಜಾಬ್ X, ಜಾಬ್ Y, ಜಾಬ್ Z. ಸೊ ಅದರಲ್ಲಿ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್ ಮತ್ತೆ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೆ. ಸೊ ವರ್ಕ್ಸ್ ಓವರ್ ಹೆಡ್ಸ್ ಆರ್ ಚಾರ್ಜ್ಡ್ ಅಟ್
50% on prime cost, and office overheads and selling and distribution overheads are calculated on works cost at 10% and 5% respectively. Profit on respective jobs is taken at 20% of selling price. ಸೊ ಇಲ್ಲಿ ಬರೀ ಪರ್ಸೆಂಟೇಜಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿಲ್ಲ. ಸೊ ನಾವು ಪ್ರೈಮ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಮೇಲೆ 50% ಅನ್ನ ವರ್ಕ್ಸ್ ಓವರ್ ಹೆಡ್ ಅಂತ ತಗೋಬೇಕು. ಆಮೇಲೆ ವರ್ಕ್ಸ್ ಕಾಸ್ಟ್ ಮೇಲೆ 10% ಆಫೀಸ್ ಓವರ್ ಹೆಡ್ಸು, ಹಾಗೇನೆ 5% ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅಂತ ತಗೋಬೇಕು. ಮತ್ತೆ ಕೊನೆಗೆ ಪ್ರಾಫಿಟ್ 20% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ತಗೋಬೇಕು. So solution: consolidated job cost sheet of company for the month ending 31st March 2015. ಸೊ ಈ ತರ ಕ್ಲಿಯರ್ ಆಗಿ ಬರೀಬೇಕು ಹೆಡಿಂಗ್ ಅನ್ನ. ಸೊ ಕನ್ಸಾಲಿಡೇಟೆಡ್ ಯಾಕಂದ್ರೆ 3 ಜಾಬ್ಸ್ ಅನ್ನ ಒಂದೇ ಕಾಸ್ಟ್ ಶೀಟ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಅದರಿಂದಾಗಿ ಕನ್ಸಾಲಿಡೇಟೆಡ್ ಅಂತ ಬರೀಬೇಕು. ಸೊ ಹೀಗಿದೆ ಟೇಬಲ್. ಸೊ ಜಾಬ್ ಎಕ್ಸ್, ಜಾಬ್ ವೈ ಮತ್ತೆ ಜಾಬ್ ಝೆಡ್, ಸೊ ಮೂರಕ್ಕೂ ಸಪರೇಟ್ ಅಮೌಂಟ್ ಕಾಲಮ್ ಅನ್ನ ಮಾಡ್ಕೋಬೇಕು. ಸೊ ಫಸ್ಟ್ ತಗೊಳ್ಳಿ ಮೆಟೀರಿಯಲ್ಸ್. ಸೊ ಅಲ್ಲೇನ್ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ ಅದೇನೆ 40,000, 22,000 ಹಾಗೆ 14,000. ನೆಕ್ಸ್ಟ್ ಡೈರೆಕ್ಟ್ ವೇಜಸ್. ಸೊ ಕ್ವೆಶ್ಚನ್ ಅಲ್ಲೇ ಇದೆ 15,000, 10,000, 12,000. ಚಾರ್ಜಬಲ್ ಎಕ್ಸ್ಪೆನ್ಸಸ್, ಸೊ ಇದು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000, 4,000, 6,000. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ ಪ್ರೈಮ್ ಕಾಸ್ಟು 60,000, 36,000, 32,000. ಸೊ ನೆಕ್ಸ್ಟ್ ವರ್ಕ್ಸ್ ಓವರ್ ಹೆಡ್ಸ್ ಅಥವಾ ಫ್ಯಾಕ್ಟರಿ ಓವರ್ ಹೆಡ್ಸ್ಗೆ ಬಂದ್ರೆ ಸ್ವಲ್ಪ ಕೊಟ್ಟಿದ್ದಾರೆ 50% ಆನ್ ಪ್ರೈಮ್ ಕಾಸ್ಟ್. ಅಂದ್ರೆ ಈ ಫಿಗರ್ ಇದೆಯಲ್ಲ 60, 36 ಮತ್ತೆ 32,000 ಅಂತ. ಸೊ ಇದರಲ್ಲಿ 50%. ಸೊ 50% ಆಫ್ 60,000 ಈಸ್ 30,000. 50% ಆಫ್ 36,000 ಈಸ್ 18,000. 50% ಆಫ್ 32,000 ಈಸ್ 16,000. ಸೊ 50% ತಗೋಬೇಕು ಪ್ರೈಮ್ ಕಾಸ್ಟ್ ಅಲ್ಲಿ. ಸೊ ಅದನ್ನೆಲ್ಲ ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ಗೆ 90,000, 54,000, 48,000 ಆಗುತ್ತೆ. ಸೊ ನೆಕ್ಸ್ಟ್ ಆಫೀಸ್ ಅಂಡ್ ಅಡ್ಮಿನ್ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು 10% ಆನ್ ವರ್ಕ್ಸ್ ಕಾಸ್ಟ್. ಸೊ ವರ್ಕ್ಸ್ ಕಾಸ್ಟ್ ಮೇಲೆ 10%, 90,000 ಅಲ್ಲಿ 10%, 9,000. 54,000 ಅಲ್ಲಿ 10% ಅಂದ್ರೆ 5,400. 48,000 ಅಲ್ಲಿ 10% ಅಂದ್ರೆ 4,800. ಸೊ ಅದನ್ನ ಆಡ್ ಮಾಡ್ಬೇಕು ವರ್ಕ್ಸ್ ಕಾಸ್ಟಿಗೆ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ 99,000, 59,400 ಮತ್ತೆ 52,800 ಬರುತ್ತೆ. ಸೊ ಮುಂದೆ S&D ಓವರ್ ಹೆಡ್ಸ್ ಇದೆ 5% ಆನ್ ವರ್ಕ್ಸ್ ಕಾಸ್ಟ್. ಇದನ್ನು ಕ್ವಶನ್ ಎಲ್ಲ ಕೊಟ್ಟಿದ್ದಾರೆ. 5% ಆನ್ ವರ್ಕ್ಸ್ ಕಾಸ್ಟ್. ಸೊ ವರ್ಕ್ಸ್ ಕಾಸ್ಟ್ ಇಲ್ಲಿದೆ 90, 54, 48. ಸೊ ಅದ್ರ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ 4,500, 2,700, 2,400. ಸೊ ಟೋಟಲ್ ಕಾಸ್ಟ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ S&D ಓವರ್ ಹೆಡ್ಸ್. ಸೊ ಟೋಟಲ್ ಮಾಡಿ ಇಷ್ಟು ಬರುತ್ತೆ 1,03,500. ಇಲ್ಲಿ ಒಂದು 0 ಎಕ್ಸ್ಟ್ರಾ ಇದೆ, ಸಾರಿ. 1,03,500, 62,100, 55,200. ಸೊ ಇದು ಟೋಟಲ್ ಕಾಸ್ಟ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಪ್ರಾಫಿಟ್ ಆಡ್ ಅಪ್ ಮಾಡಬೇಕು. ಹೆಂಗೆ ಆಡ್ ಅಪ್ ಮಾಡೋದು? 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿರೋದು ಕ್ವೆಶ್ಚನ್ ಅಲ್ಲಿ. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ವಲ್ಲ, ಹೇಗ್ ಮತ್ತೆ ಕಂಡುಹಿಡಿಯೋದು? ಸ್ವಲ್ಪ ಥಿಂಕ್ ಮಾಡಿ. ಈಗ ಸೆಲ್ಲಿಂಗ್ ಪ್ರೈಸು 100 ರೂಪೀಸ್ ಇದೆ ಅಂತ ಇಟ್ಕೊಳ್ಳೋಣ.
ಆಯ್ತಾ. 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಎಷ್ಟಾಯ್ತು? 20 rupees ಆಯ್ತು. ಸೊ 80 rupees ಕಾಸ್ಟ್ ಆಯ್ತು ನಿಮಗೆ. ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಅಲ್ವಾ. ಸೊ 80 + 20 ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ 100. ಸೊ 80 rupees ಟೋಟಲ್ ಕಾಸ್ಟ್ ಆಯ್ತು. ಸೊ ಆ 20 rupees ಏನಿದೆ ಪ್ರಾಫಿಟ್ ಡಿವೈಡೆಡ್ ಬೈ 80 ಇಂಟು 100 ಎಷ್ಟಾಗುತ್ತೆ? 20/80 ಇಂಟು 100 ಅಂದ್ರೆ 25%. ಸೊ ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ 20% ಇದ್ದಾಗ ಕಾಸ್ಟ್ ಮೇಲೆ ಅದು 25% ಇರುತ್ತೆ. ಅರ್ಥ ಆಯ್ತಾ? ಈಗ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ, ಈಗ 20 rupees ಪ್ರಾಫಿಟ್, 100 rupees ಅಂತ ತಗೊಳ್ಳಿ ಸೆಲ್ಲಿಂಗ್ ಪ್ರೈಸ್, 20 rupees ಪ್ರಾಫಿಟ್ ಅಲ್ಲಿ. ಆದ್ರೆ ಕಾಸ್ಟ್ ಮೇಲೆ ಎಷ್ಟು ಪರ್ಸೆಂಟೇಜ್ ಬರುತ್ತದು ಅಂತ ಗೊತ್ತಿಲ್ಲ ನಮಗೆ. ಸೊ 20 rupees ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಎಷ್ಟು? 80 rupees. 100 rupees ಸೆಲ್ಲಿಂಗ್ ಪ್ರೈಸ್, 20 rupees ಪ್ರಾಫಿಟ್. ಸೊ 80 rupees ಕಾಸ್ಟ್. ಸೊ 20 rupees ಪ್ರಾಫಿಟ್ divided by cost 80 into 100. So 20 as a percentage of 80. ಎಷ್ಟಾಯ್ತು? 25%. So 25% is the percentage on cost. ಸೊ ಆದ್ರಿಂದ ನಾವೇನ್ ಮಾಡ್ತೀವಿ ಇಲ್ಲಿ, ಈ ಟೋಟಲ್ ಕಾಸ್ಟ್ ಏನಿದೆ 1,03,500, 62,100 ಮತ್ತೆ 55,200. ಸೊ ಇವುಗಳ ಮೇಲೆ 25% ಪ್ರಾಫಿಟ್ ಅಂತ ಚಾರ್ಜ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿ, 25% ಆನ್ ಟೋಟಲ್ ಕಾಸ್ಟ್, ಈ ಮೂರರ ಮೇಲೂ 25%. ಸೊ ಇಲ್ಲಿ ಹಾಕಿ ಆನ್ಸರ್ಸ್ನ. ಸೊ ಇವೆಲ್ಲ ಪ್ರಾಫಿಟ್, ದೀಸ್ ಆರ್ ಪ್ರಾಫಿಟ್. ಸೊ ಇದನ್ನ ಆಡ್ ಮಾಡಿದಾಗ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆಡ್ ಮಾಡಿ, ಸೊ ದಿಸ್ ಈಸ್ ಸೆಲ್ಲಿಂಗ್ ಪ್ರೈಸ್. ದೀಸ್ ಆರ್ ಸೆಲ್ಲಿಂಗ್ ಪ್ರೈಸ್. ಸೊ ನಾನು ಹೇಳಿದ್ನಲ್ಲ, 20% ಆನ್ ಸೆಲ್ಲಿಂಗ್ ಪ್ರೈಸ್, 25% ಆನ್ ಟೋಟಲ್ ಕಾಸ್ಟ್ ಅಂತ. ಸೊ ಅದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಸೆಲ್ಲಿಂಗ್ ಪ್ರೈಸು 100 rupees ಅಂತ ಇಟ್ಕೊಳ್ಳೋಣ, ಅಥವಾ 100% ಅಂತ ಇಟ್ಕೊಳ್ಳೋಣ. ಸೊ ಪ್ರಾಫಿಟ್ ಎಷ್ಟಿದೆ ಅಲ್ಲಿ? 20%, ಅಂದ್ರೆ 20 rupees. ಸೊ ಪ್ರಾಫಿಟ್ ಮೈನಸ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ಟೋಟಲ್ ಕಾಸ್ಟ್ ಸಿಗುತ್ತೆ, ಅಂದ್ರೆ 80 rupees ಅಥವಾ 80%. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಈ ಪ್ರಾಫಿಟ್ ಏನಿದೆ 20 ಆಸ್ ಎ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕು. ಅಂದ್ರೆ ಪ್ರಾಫಿಟ್ ಆಸ್ ಎ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕು. ಅಂದ್ರೆ 20/100 ಇಂಟು 20/80 ಇಂಟು 100 ಅಂದ್ರೆ 25%. ಸೊ 20% ಆನ್ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 25% ಆನ್ ಟೋಟಲ್ ಕಾಸ್ಟ್. ಹಾಗೆ ತಗೋಬೇಕು ನಾವು. ಸೊ 25% ತಗೋಬೇಕು ನಾವು ಟೋಟಲ್ ಕಾಸ್ಟ್ ಮೇಲೆ. ಆಯ್ತಾ? ಸೊ ಥರ್ಡ್ ಕ್ವೆಶ್ಚನ್ಗೆ ಹೋಗೋಣ. ಥರ್ಡ್ ಪ್ರಾಬ್ಲಮ್. ಸೊ ಈ ಕ್ವೆಶ್ಚನ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಸೊ ಇದನ್ನ ಗಮನ ಇಟ್ಟು ಓದ್ಕೊಳ್ಳಿ. X company has absorbed overheads by means of blanket rate based on direct labor hours. As from 1st Jan 2016, company charged separate rates for the 3 mission activities such as timekeeping, machining, and assembly. The selling and distribution cost remained unchanged. Overhead absorption rates were prior to 1st Jan 2016. Production overheads, that is 0.5 per direct labor hour. S&D overheads, that is 25% of production cost. From 1st Jan 2016, production overheads, timekeeping 10% of direct material cost, machining 0.75 per machine hour, and assembly 0.30 per labor hour. S&D overheads at 25% of production cost.
ಸೊ ಕ್ವೆಶ್ಚನ್ ಇನ್ನು ಮುಗ್ದಿಲ್ಲ, ಇನ್ನೂ ಒಂದು ಪೇಜ್ ಇದೆ. ಸೊ ಇಲ್ಲಿ ಹೇಳಿರೋದೇನಂದ್ರೆ 1st Jan 2016, ಸೊ ಅವತ್ತಿಂದ ಇವರು 3 ಮಿಷಿನ್ ಆಕ್ಟಿವಿಟೀಸ್ನ ಎಂಗೇಜ್ ಮಾಡಿದ್ದಾರೆ. ಟೈಮ್ ಕೀಪಿಂಗ್, ಮೆಷಿನಿಂಗ್ ಮತ್ತೆ ಅಸೆಂಬ್ಲಿ ಅಂತ ಆ ಜಾಬ್ ಅಲ್ಲಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟು ಅಷ್ಟೇ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಬ್ಲಾಂಕೆಟ್ ರೇಟ್ ಅನ್ನ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಯಾವ ಬೇಸಿಸ್ ಮೇಲೆ? ಡೈರೆಕ್ಟ್ ಲೇಬರ್ ಅವರ್ಸ್ ಬೇಸಿಸ್ ಮೇಲೆ, ಅಂದ್ರೆ ಪರ್ ಲೇಬರ್ ಅವರ್ ಅಂತ ಬರುತ್ತಲ್ಲ ಆ ಬೇಸಿಸ್ ಮೇಲೆ. ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಪ್ರಿಯಾರ್ ಟು 1st Jan 2016. ಸೊ 1st Jan 2016 ಗಿಂತ ಮುಂಚೆ ಏನಿತ್ತು ಓವರ್ ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್? 0.5 ಪರ್ ಡೈರೆಕ್ಟ್ ಲೇಬರ್ ಅವರ್, ಮತ್ತೆ S&D ಓವರ್ ಹೆಡ್ಸ್ 25% ಆಫ್ ಪ್ರೊಡಕ್ಷನ್ ಕಾಸ್ಟ್ ಇತ್ತು. ಆದ್ರೆ 1st Jan 2016 ಇಂದ ಪ್ರೊಡಕ್ಷನ್ ಓವರ್ ಹೆಡ್ಸ್ ಟೈಮ್ ಕೀಪಿಂಗ್ ಅಲ್ಲಿ 10% ಇತ್ತು, ಆಯ್ತಾ, ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ನಿಂದ. ಮೆಷಿನಿಂಗ್ ಅಲ್ಲಿ 0.75 ಇತ್ತು, ಹಾಗೇನೆ ಅಸೆಂಬ್ಲಿನಲ್ಲಿ 0.30 ಇತ್ತು. ಮತ್ತೆ S&D ಓವರ್ ಹೆಡ್ಸ್ 25% ಇತ್ತು ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ. ಸೊ ಇದೆಲ್ಲ ಯಾವಾಗ? ಫ್ರಮ್ 1st Jan 2016. ಸೊ ಅಂತ ಕಾಂಪ್ಲಿಕೇಟೆಡ್ ಏನಿಲ್ಲ ಇದರಲ್ಲಿ. ನಾವು ಎರಡನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇಲ್ಲಿ 2 ಕೇಸ್ ಇದೆ ಇಲ್ಲಿ. 1st Jan 2016 ಗಿಂತ ಮುಂಚೆ, 1st Jan 2016 ಆದ್ಮೇಲೆ, ಆಯ್ತಾ. ಸೊ ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಕೇಳಿದರೆ, ಸೊ ಇಲ್ಲಿ ಮೆಟೀರಿಯಲ್ ಕಾಸ್ಟ್ ಕೊಟ್ಟಿದ್ದಾರೆ, ಇದೆಲ್ಲ ಪರ್ ಯೂನಿಟ್ ಕೊಟ್ಟಿರೋದು. ಡೈರೆಕ್ಟ್ ವೇಜಸ್ ಮಿಷಿನಿಂಗ್ ಅಲ್ಲಿ 200 hours, ಅಸೆಂಬ್ಲಿ 100 hours. ಸೊ ರೇಟ್ ಕೊಟ್ಟಿದ್ದಾರೆ 0.60, 0.40. ಸೊ 120 rupees ಮತ್ತೆ 40 rupees ಆಗುತ್ತೆ. ಟೋಟಲ್ 250 rupees ಆಗುತ್ತೆ. ಇದು ಪರ್ ಯೂನಿಟ್. ಇದು ಕಾಂಟ್ರಾಕ್ಟ್ ಪ್ರೈಸ್ ಆಫ್ ದ ಜಾಬ್ ಈಸ್ 525. ಸೊ ಇದು ಸೆಲ್ಲಿಂಗ್ ಪ್ರೈಸ್, ಇದು 525 rupees. ಕಾಂಟ್ರಾಕ್ಟ್ ಪ್ರೈಸ್ ಆಫ್ ದ ಜಾಬ್ ಈಸ್ 525 rupees and requires 180 machine hours to complete the job after 1st Jan 2015. Okay. Show the cost of job number 501. So, ಎರಡು ಕೇಸು. If job has been completed prior to 1st Jan 2015, if job could be completed after 1st Jan 2015. ಸೊ ಇಲ್ಲಿ ಮೋಸ್ಟ್ಲಿ 2016 ಅಂತ ತಗೊಳ್ಳೋ ಬದಲು 2015 ಅಂತ ಟೈಪ್ ಮಾಡಿರ್ಬೋದು. ಇರ್ಲಿ. ಸೊ 1st Jan 2015 ಗಿಂತ ಮುಂಚೆ ಏನು ಜಾಬ್ ಕಾಸ್ಟ್ ಶೀಟ್ ಆಗುತ್ತೆ ಅದನ್ನ ಪ್ರಿಪೇರ್ ಮಾಡಬೇಕು. ಇನ್ನೊಂದು ಕೇಸ್ ಏನಂದ್ರೆ 1st Jan 2015 ಆದ್ಮೇಲೆ ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನ ಕೂಡ ನಾವು ಪ್ರಿಪೇರ್ ಮಾಡಬೇಕು. ಸೊ ಸೆಲ್ಲಿಂಗ್ ಪ್ರೈಸ್ ಫಿಕ್ಸ್ ಇದೆ 525 rupees. ಮತ್ತೆ ಆ ಜಾಬ್ಗೆ 180 ಲೇಬರ್ ಅವರ್ಸ್ ಆಗುತ್ತೆ, 180 ಮಿಷನ್ ಅವರ್ಸ್ ಆಗುತ್ತೆ ಜಾಬ್ನ ಕಂಪ್ಲೀಟ್ ಮಾಡೋದಕ್ಕೆ. ಸೊ ಇದರ ಸೊಲ್ಯೂಷನ್ ಹುಡ್ಕೋಣ. ಸೊ ಹೀಗೆ ಹೆಡಿಂಗ್ ಹಾಕೊಳ್ಳಿ, ಜಾಬ್ ಕಾಸ್ಟ್ ಶೀಟ್ ಆಫ್ ಎಕ್ಸ್ ಕಂಪ್ನಿ ಇಫ್ ಜಾಬ್ ಕಂಪ್ಲೀಟೆಡ್ ಪ್ರಿಯರ್ ಟು 1st Jan 2015, ಜಾಬ್ ನಂಬರ್ 501. ಸೊ ಈ ತರ ಕಾಲಮ್ಸ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ 90 rupees ಹೇಗಿದೆಯೋ ಹಾಗೆ ತಗೋತೀವಿ. ಡೈರೆಕ್ಟ್ ವೇಜಸ್ ಮೆಷಿನಿಂಗ್ ಮತ್ತೆ ಅಸೆಂಬ್ಲಿ, ಸೊ ಆ ರೇಟ್ ಏನಿದೆ ಕ್ವೆಶ್ಚನ್ ಅಲ್ಲಿ, ಸೊ ನ್ಯಾಪ್ಕ ಇಟ್ಕೊಳ್ಳಿ. ಇದು ಪ್ರಯಾರ್ ಟು 1st Jan 2015. ಸೊ 1st Jan ಮುಂಚೆ ಏನು ಸಿಚುಯೇಷನ್ ಇದೆ, ಏನು ಎಕ್ಸ್ಪೆನ್ಸ್ ರೇಟ್ ಇದೆ ಅದನ್ನೇ ನಾವು ತಗೋಬೇಕು. ಸೊ ಇಷ್ಟಿದೆ 0.6, 0.4 ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಲೇಬರ್ ಅವರ್ಸ್ ಜೊತೆ ಸೊ 120 ಮತ್ತೆ 40 ಸಿಗುತ್ತೆ. ಇದನ್ನ ಕ್ವೆಶ್ಚನ್ ಎಲ್ಲ ಕೊಟ್ಟಿದ್ದಾರೆ. 160, ಸೊ 250 ಬರುತ್ತೆ ಪ್ರೈಮ್ ಕಾಸ್ಟ್. ಮೆಟೀರಿಯಲ್ಸ್ ಮತ್ತೆ ವೇಜಸ್ ನ ಆಡ್ ಮಾಡಿದಾಗ. ಸೊ ನೆಕ್ಸ್ಟ್ ಪ್ರೊಡಕ್ಷನ್ ಓವರ್ ಹೆಡ್ಸ್.
300 ಇಂಟು 0.5 ಇದು ಕೂಡ ಕ್ವಶನ್ ಅಲ್ಲೇ ಇದೆ. ಸೊ ಅದನ್ನ ಆಡ್ ಮಾಡಿದಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಹಾಗೇನೆ SND ಓವರ್ ಹೆಡ್ಸ್. ಸೊ ಇದು ಹುಷಾರಾಗಿರ್ಬೇಕು. 25% ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 400. ಸೊ 400 ಅಲ್ಲಿ 25% ಅಂದ್ರೆ 100 rupees. ಸೊ ಅದನ್ನ ಆಡ್ ಮಾಡಿ ಟೋಟಲ್ ಕಾಸ್ಟ್ ಸಿಗುತ್ತೆ 500. ಸೊ ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಫಿಕ್ಸ್ ಆಗಿದೆ 525 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಕಾಸ್ಟು 500 ಇದೆ, ಸೆಲ್ಲಿಂಗ್ ಪ್ರೈಸು 525 ಇದೆ ಅಂದಾಗ ಲಾಭ 25 ರೂಪಾಯಿ ಆಗಿದೆ ಅಂತ ಅರ್ಥ. ಸೊ ನಾವು ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ 500 ರೂಪಾಯಿ ಖರ್ಚಾಗಿದೆ, ಮಾರ್ತಾ ಇರೋದು 525ಗೆ ಅಂದ್ರೆ ದಟ್ ಇಸ್ 25 rupees ಪ್ರಾಫಿಟ್. ಸೊ ಇದು ಒಂದು ಕೇಸ್ ಅಷ್ಟೇನೆ. ನಾವೀಗ ಆಫ್ಟರ್ 1st Jan ನೋಡ್ಬೇಕಾಗಿದೆ. ಸೊ ಇದು ಸೆಕೆಂಡ್ ಕೇಸ್. 1st Jan ಆದ್ಮೇಲೆ ಏನಾದ್ರೂ ಪ್ರೊಡಕ್ಷನ್ ಮಾಡಿದ್ರೆ ಕಾಸ್ಟ್ ಶೀಟು ಯಾವ ರೀತಿ ಇರುತ್ತೆ ಮತ್ತೆ ಎಕ್ಸ್ಪೆನ್ಸಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ. ಸೊ ನಾನು ಆನಿಮೇಷನ್ಸ್ ಟ್ರೈ ಮಾಡ್ತಾ ಇದ್ದೆ PPT ನಲ್ಲಿ, ಯಾವುದು ಸರಿಯಾಗಿ ವರ್ಕ್ ಆಗಲಿಲ್ಲ. ಸೊ ಅದಕ್ಕೆ ನಾನು ಬೇರೆ ಶೇಪ್ಸ್ ಅಲ್ಲಿ ಏನೋ ಮಾಡಿ ಟ್ರೈ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿ ಇದನ್ನ. ಸೊ ಫಸ್ಟು ಡೈರೆಕ್ಟ್ ಮೆಟೀರಿಯಲ್ಸ್ 90 rupees ತಗೋಬೇಕು. ಸೊ ಕ್ವೆಶ್ಚನ್ ಅಲ್ಲೇ ಇದೆ ಇದು. ಡೈರೆಕ್ಟ್ ವೇಜಸ್ ತಗೋಬೇಕು 120 ಮತ್ತೆ 40, ಇದು ಕೂಡ ಕ್ವೆಶ್ಚನ್ ಅಲ್ಲಿ ಇದೆ 160 rupees. ಸೊ ಟೋಟಲ್ ಮಾಡಿದ್ರೆ 250. ಹಾಗೇನೆ ಪ್ರೊಡಕ್ಷನ್ ಓವರ್ ಹೆಡ್ಸ್. ಸೊ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಲೇಸರ್ ಪಾಯಿಂಟರ್. ಓಕೆ. ಸೊ ಇಲ್ಲಿ ಟೈಮ್ ಕೀಪಿಂಗ್ ಎಷ್ಟು ಕೊಟ್ಟಿದ್ದಾರೆ, ಇದು 1st Jan ಆದ್ಮೇಲೆ ನಾನು ಹೇಳ್ತಾ ಇರೋದು. 1st Jan ಆದ್ಮೇಲೆ ಏನ್ ಕೇಸ್ ಇದೆ ಅದು. ಸೊ ಟೈಮ್ ಕೀಪಿಂಗು 10% ಆಫ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂದ್ರೆ 90 rupees ಅಲ್ಲಿ 10% 9 rupees. ಮೆಷಿನಿಂಗ್ 180 ಇಂಟು 0.75 ಗಿವನ್ ಇನ್ ದ ಕ್ವೆಶ್ಚನ್. ಸೊ 135 rupees ಆಗುತ್ತೆ. ಹಾಗೇನೆ ಅಸೆಂಬ್ಲಿ 100 ಇಂಟು 0.3 30 rupees ಆಗುತ್ತೆ. ಸೊ ಟೋಟಲ್ಲು 174 ಆಗುತ್ತೆ. ಸೊ ಅದನ್ನ ಪ್ರೈಮ್ ಕಾಸ್ಟ್ಗೆ ಸೇರಿಸ್ಕೊಳ್ಳಿ 424 rupees ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ S&D ಓವರ್ ಹೆಡ್ಸ್. ಸೊ 25% ಆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ 424. ಸೊ 424 ಇಂಟು 0.25 25%. ಸೊ 106 ಬರುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ, 424 ಪ್ಲಸ್ 106 530 ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸು ಆಲ್ರೆಡಿ ಫಿಕ್ಸ್ ಆಗಿದೆ, ಎಷ್ಟು 525 rupees. ಸೊ 530 rupees ಕಾಸ್ಟ್ ಆಗಿರುವಂತ ವಸ್ತುನ 525ಗೆ ಮಾರೋದಾದ್ರೆ 5 rupees ಲಾಸ್ ಆಗುತ್ತೆ. ಸೊ ಇಟ್ ಈಸ್ ಲಾಸ್. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಟೋಟಲ್ ಕಾಸ್ಟ್. ಸೊ 5 rupees ಈ ಜಾಬ್ ಇಂದ ಲಾಸ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಾಗೆ ಏನಾದರೂ ಟಿಪ್ಸ್ ಅನ್ನ ಕೊಡೋದಾದ್ರೆ ಟಿಪ್ ಬ್ಯಾಂಕ್ ಇಂದ ಮೊದಲನೇದು, ನೀವು ಕ್ವೆಶ್ಚನ್ ಅನ್ನ ಪೂರ್ತಿಯಾಗಿ ಓದ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು. ಕೆಲವು ಸರಿ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತಾರೆ, ಪರ್ಸೆಂಟೇಜಸ್ ಇಷ್ಟು ಅಂತ ಕೊಟ್ಟಿರ್ತಾರೆ. ಕೆಲವು ಸರಿ ಲೇಬರ್ ಆರ್ ರೇಟ್ ಕೊಟ್ಟಿರ್ತಾರೆ, ಮಿಷಿನ್ ಆರ್ ರೇಟ್ ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಯಾವ ಬೇಸಿಸ್ ಮೇಲೆ ತಗೋಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಹಾಗೇನೆ ಒಂದು ರಫ್ ಸ್ಕೆಚ್ ಅನ್ನ ನೀವು ಡ್ರಾ ಮಾಡಬೇಕು. ಒಂದು ರಫ್ ಶೀಟ್ ತಗೊಂಡು ರಫ್ ಆಗಿ ಒಂದು ಡ್ರಾಫ್ಟ್ ಮಾಡಬೇಕು. ಒಂದು ಕಾಸ್ಟ್ ಶೀಟ್ ಹೇಗಿರಬೇಕು ಎಲ್ಲ ಬರೀರಿ ಶಾರ್ಟ್ ಫಾರ್ಮ್ ಅಲ್ಲಿ. ಡೈರೆಕ್ಟ್ ಮೆಟೀರಿಯಲ್ಸ್, ವೇಜಸ್, ಪ್ರೈಮ್ ಕಾಸ್ಟ್ ಇದೆಲ್ಲ ಬರೀರಿ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಸರಿ ಅನ್ಸುತ್ತಾ, ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡಿ. ಸೊ ಎಲ್ಲ ಕರೆಕ್ಟ್ ಇದೆ ಅಂತ ಫೈನಲ್ ಡ್ರಾಫ್ಟ್ ರೆಡಿ ಆದ್ಮೇಲೆ ಅದನ್ನ ಟೇಬಲ್ಗೆ ಕಾಪಿ ಮಾಡಿ. ಇದು ಒಂದು 4-5 ನಿಮಿಷ ತಗೋಬಹುದು, ಆದ್ರೂ ಪರವಾಗಿಲ್ಲ. ಸೊ ಆ ತರ ಅಭ್ಯಾಸ ಮಾಡಿ. ಹಾಗೇನೆ
ಈ ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಮತ್ತೆ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್. ಪ್ರಾಫಿಟ್ ಆನ್ ಟೋಟಲ್ ಕಾಸ್ಟ್ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಲ್ವಾ? ಯಾಕೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಯಾವತ್ತೂ ಜಾಸ್ತಿ ಇರುತ್ತೆ, ಕಾಸ್ಟು ಯಾವತ್ತಿದ್ರೂ ಅದಕ್ಕಿಂತ ಕಡಿಮೆ ಇರುತ್ತೆ, ಅದಕ್ಕೆ ಅದನ್ನು ಪ್ರಾಫಿಟ್ ಅನ್ನೋದು. ಕಾಸ್ಟ್ಗಿಂತ ಯಾವಾಗ ನಾವು ಜಾಸ್ತಿ ವಸೂಲಿ ಮಾಡ್ತೀವಿ ಕಸ್ಟಮರ್ ಇಂದ, ಅದನ್ನ ನಾವು ಪ್ರಾಫಿಟ್ ಅಂತೀವಿ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಆಲ್ವೇಸ್ ಹೈಯರ್ ದ್ಯಾನ್ ಕಾಸ್ಟ್ ಅಲ್ವಾ? ಸೊ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಸೊ ಯಾವಾಗ ನಾವು 20% ತಗೋತೀವಿ, ಫಾರ್ ಎಕ್ಸಾಂಪಲ್ 20% ತಗೋತೀವಿ ಸೆಲ್ಲಿಂಗ್ ಪ್ರೈಸ್ ಮೇಲೆ, ದೆನ್ ಇಟ್ ವಿಲ್ ಬಿ 25% ಆನ್ ಟೋಟಲ್ ಕಾಸ್ಟ್. ಆಯ್ತಾ? ಹಾಗೇನೆ ಯಾವಾಗ ನಾವು 33.33% ತಗೋತೀವೋ ಸೆಲ್ಲಿಂಗ್ ಪ್ರೈಸ್ ಮೇಲೆ, ಆಗ ಇಟ್ ವಿಲ್ ಬಿ 25% ಆನ್ ಟೋಟಲ್ ಕಾಸ್ಟ್. ಸೊ ಹೀಗೆ ಏನೇನೋ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಅದನ್ನ ನೀವು ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ. ಆಯ್ತಾ? ಹಾಗೇನೆ ಈ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತಾರೆ ಓವರ್ ಹೆಡ್ಸ್. ಓವರ್ ಹೆಡ್ಸ್ ಅನ್ನ ಹೇಗೆ ಅಬ್ಸಾರ್ಬ್ ಮಾಡಬೇಕು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ಈ ಜಾಬ್ ಇಂದ ರೇಟ್ ಕೊಟ್ಟಿರ್ತಾರೆ. 0.75 rupees ಪರ್ ಲೇಬರ್ ಅವರ್, ಅಥವಾ 10% ಆನ್ ವರ್ಕ್ಸ್ ಕಾಸ್ಟ್ ಅಥವಾ ಮೆಟೀರಿಯಲ್ ಕಾಸ್ಟ್, ಹೀಗೆ ನಾವು ಕೊಟ್ಟಿರ್ತಾರೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೀವು ಆ ಡಿಪಾರ್ಟ್ಮೆಂಟ್ಗೆ ಅಪೋರ್ಷನ್ ಮಾಡಬೇಕು. ಆಯ್ತಾ? ಸೊ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು, ಇಲ್ಲಿ ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಆಯಾ ಡಿಪಾರ್ಟ್ಮೆಂಟ್ಸಿಗೆ ನೀವು ಆ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅನ್ನ ಅಬ್ಸರ್ವ್ ಮಾಡಬೇಕು. ಈಗ ಒಂದು ಕ್ವೆಶ್ಚನ್ ನೋಡಿದ್ವಿ, ಥರ್ಡ್ ಕ್ವೆಶ್ಚನ್. ಸೊ ಅಲ್ಲಿ ದೊಡ್ಡದಾಗಿ ಎಸ್ಸೆ ತರ ಕೊಟ್ಟಿದ್ದಾರೆ, ಎಸ್ಸೆ ಟೈಪ್, ಕನ್ಫ್ಯೂಸ್ ಆಗೋ ಹಾಗೆ. ಸೊ ಆ ತರ ಕ್ವೆಶ್ಚನ್ಸ್ ಬರ್ಬೋದು ಎಕ್ಸಾಮ್ಸ್ ಅಲ್ಲಿ. ಸೊ ಅದರಿಂದ ಅದನ್ನ ಅರ್ಥ ಮಾಡ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಅದರಲ್ಲಿ ಅಂಥದ್ದೇನಿಲ್ಲ, ಪ್ರಿಯಾರ್ ಟು 1st Jan, ಆಫ್ಟರ್ 1st Jan ಅಷ್ಟೇ ಇರೋದು, ಎರಡೇ ಕೇಸ್ ಇರೋದು. ಅದು ಅಲ್ಲದೆ ಅಂತ ದೊಡ್ಡ ದೊಡ್ಡ ಫಿಗರ್ಸ್ ಏನಿಲ್ಲ ಅದರಲ್ಲಿ. ಪರ್ ಯೂನಿಟ್ ಅದು ಕೊಟ್ಟಿರೋದು ಕಾಸ್ಟ್. ಸೊ ಅದರಿಂದ ಈಸಿ ಇರುತ್ತೆ, ಮಾಡ್ಬೋದು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಕೆಲವೊಂದು ಅಸೈನ್ಮೆಂಟ್ಸ್ ನ ಕೊಡ್ತೀನಿ, PDF ಫೈಲ್ ಅಲ್ಲಿ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಸೊ ಅದನ್ನ ನೀವು ಸಾಲ್ವ್ ಮಾಡಬೇಕು. ಇದನ್ನೆಲ್ಲ ನೀವು ನೋಟ್ಬುಕ್ ಅಲ್ಲಿ ಬರ್ದಿಟ್ಕೊಂಡಿರ್ಬೇಕು. ಸೊ ಕ್ಲಾಸ್ ಶುರುವಾದ್ಮೇಲೆ ನಾನು ಕೇಳ್ತೀನಿ ನೋಟ್ಬುಕ್ ಅನ್ನ, ಸೊ ಆಗ ಕೊಡ್ಬೇಕಾಗತ್ತೆ. ಸೊ ಎಲ್ಲಾ ಕ್ವೆಶ್ಚನ್ಸು ಜೊತೆಗೆ ನಾನು ಕೊಡುವಂತ ಅಸೈನ್ಮೆಂಟ್ಸು ಸಾಲ್ವ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ಝೂಮ್ ಸೆಷನ್ ಅಲ್ಲಿ ನಾನು ಕೆಲವೊಂದು ಕ್ವೆಶ್ಚನ್ಸ್ ಅನ್ನ ಕೇಳ್ತೀನಿ, ಮತ್ತೆ ನೀವು ಕೂಡ ನಿಮ್ಮ ಡೌಟ್ಸ್ ಏನಾದ್ರೂ ಇದ್ರೆ ಕೇಳ್ಬೋದು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ತುಂಬಾ ಪೇಷನ್ಸ್ ಇಂದ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಪರ್ಸೆಂಟೇಜಸ್, ಕ್ಯಾಲ್ಕುಲೇಷನ್ಸ್, ಡ್ರಾಫ್ಟಿಂಗ್ ಇದ್ರ ಬಗ್ಗೆ ಎಲ್ಲ ಹುಷಾರಾಗಿರಿ. ಡ್ರಾಫ್ಟಿಂಗ್ ಅಂದ್ರೆ ನಾನು ಹೇಳ್ದಾಗೇನೆ ಒಂದು ರಫ್ ಸ್ಕೆಚ್ ಹಾಕೊಳ್ಳೋದು. ಆ ಸ್ಕೆಚ್ ಯಾವಾಗ ಪರ್ಫೆಕ್ಟ್ ಆಗಿರುತ್ತೆ, ನಿಮ್ಮ ಆನ್ಸರ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಈ ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ತಿಳ್ಕೊಳ್ಳಿ, ಮತ್ತೆ ಸರಿಯಾದಂತ ಸ್ಕೆಚ್ ಅನ್ನ ಡ್ರಾ ಮಾಡಿ. ಸ್ಕೆಚ್ ಅಲ್ಲೇ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಆನ್ಸರ್ ಅಲ್ಲೂ ಅದೇ ಬರುತ್ತೆ. ಸೊ ಅದರಿಂದ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ನಾನು ರೆಫರ್ ಮಾಡ್ತಿರುವಂತ ಟೆಕ್ಸ್ಟ್ ಬುಕ್ಸ್ ಯಾವ್ದು ಅಂದ್ರೆ ಬಿ ಮಾದೇಗೌಡ ಮತ್ತೆ
ಸ್ಕೈವರ್ಡ್ ಪಬ್ಲಿಷರ್ಸ್, ಪ್ರತಾಪ್. ಸೊ ಬಿ ಮಾದೇಗೌಡ, ಹಿಮಾಲಯ ಪಬ್ಲಿಕೇಶನ್ಸ್. ಸ್ಕೈವರ್ಡ್ ಪಬ್ಲಿಕೇಶನ್ಸ್ ಪ್ರತಾಪ್. ಹಾಗೇನೆ ಬಿ ಮರಿಯಪ್ಪ ಅಂತ ಇನ್ನೊಂದು ಪುಸ್ತಕ ನಾನು ತಗೋತಾ ಇದ್ದೀನಿ, ಅದು ಈಗ ನನ್ನ ಹತ್ರ ಇಲ್ಲ, ಅದು ಬರಬೇಕಿನ್ನ. ಸೊ ಅದನ್ನು ಕೂಡ ರೆಫರ್ ಮಾಡಿ ಯಾವ ರೀತಿ ವೆರೈಟಿ ಕ್ವೆಶ್ಚನ್ಸ್ ಬರುತ್ತೆ ಇದರಲ್ಲಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕಲಿಯೋಣ. ಥ್ಯಾಂಕ್ ಯು. ಸೆಲೆಬ್ರೇಟ್ ಲರ್ನಿಂಗ್. ಹ್ಯಾಪಿ ಸ್ಟಡೀಸ್.